ನಮಸ್ಕಾರ, ಶಿವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಪ್ರತಿನಿತ್ಯ ನಾವು ಬಳಸುವಂತಹ ವಸ್ತುಗಳ ಬೆಲೆ ಏರಿಕೆಯಿಂದ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಆದರೆ ನಿರಂತರವಾಗಿ ನಾವು ತಿನ್ನುವಂತಹ ಅಕ್ಕಿಯ ಬೆಲೆ ಕೂಡ ಈಗ ಹೈಕ್ ಅನ್ನುವಂಥದ್ದಾಗಿದೆ. ಅಕ್ಕಿ ಬೆಲೆ ಈಗ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಈಗ ಭೀಕರ ಬರ ಅನ್ನುವಂಥದ್ದು ಬರುತ್ತಾ? ಅದೇ ದೊಡ್ಡ ಪ್ರಶ್ನೆ ಆಗಿದೆ. ಅಕ್ಕಿಗೂ ಕೂಡ ಬರ ಬಂದಂತಾಗಿದೆ. ಈಗ ರಾಜ್ಯದಲ್ಲಿ ಅಕ್ಕಿಗೂ ಕೂಡ ಬರ ಅನ್ನುವಂಥದ್ದಾಗ್ತಾ ಇದೆ. ಬರಗಾಲದ ಭೀತಿಯ ನಡುವೆ ಅಕ್ಕಿ ದರ ಮತ್ತೆ ಏರಿಕೆ ಅನ್ನುವಂಥದ್ದಾಗಿದೆ. ಬೆಲೆ ಏರಿಕೆಯಿಂದ ತತ್ತರಿಸಿದ ಜನ ಈಗ ದೊಡ್ಡ ಶಾಕ್ನಲ್ಲಿದ್ದಾರೆ. ಬರಗಾಲದ ಸಮಯದಲ್ಲಿಯೇ ಅಕ್ಕಿಗೂ ಶುರುವಾಗುತ್ತೆ ದೊಡ್ಡ ಬರ. ಮುಂಗಾರು ಮುನಿಸಿಗೆ ಕುಸಿದು ಬಿದ್ದ ಭತ್ತದ ಬೆಳೆ, ಅಕ್ಕಿ ಬೆಲೆ ಏರಿಕೆ ಅನ್ನುವಂಥದ್ದಾಗಿದೆ. 15 ದಿನಗಳಲ್ಲಿಯೇ ಸೋನಾ ಮಸೂರಿ ಅಕ್ಕಿ ಬೆಲೆ ಭಾರೀ ಏರಿಕೆ ಆಗಿದೆ. ಪ್ರತಿ ಕ್ವಿಂಟಾಲ್ಗೆ 200 ರಿಂದ 300 ರೂಪಾಯಿವರೆಗೆ ಹೆಚ್ಚಳ ಅನ್ನುವಂಥದ್ದಾಗಿದೆ. 4,800 ರೂಪಾಯಿ ಇದ್ದಂತಹ ಅಕ್ಕಿ ಈಗ 5,200 ರೂಪಾಯಿಗೆ ಏರಿಕೆಯನ್ನು ಕಂಡಿದೆ. RNR ತಳಿಯ ಅಕ್ಕಿಯ ದರದಲ್ಲೂ ಕೂಡ ಭಾರೀ ಏರಿಕೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ರಾಜ್ಯದಲ್ಲಿ ಅಕ್ಕಿಗೂ ಕೂಡ ಈಗ ಭೀಕರ ಬರಗಾಲ ಅನ್ನುವಂಥದ್ದು ಶುರುವಾಗಿದೆ. ಬರಗಾಲದ ಭೀತಿಯ ನಡುವೆ ಅಕ್ಕಿಯ ದರ ಮತ್ತೆ ಏರಿದೆ. ಬೆಲೆ ಏರಿಕೆಯಿಂದ ಜನರಿಗೆ ಇದು ಶಾಕ್ ಅನ್ನುವಂಥದ್ದಾಗಿದೆ. ಶಾಕ್ ಮೇಲೆ ಶಾಕ್ ಆಗಿದೆ. ಮುಂಗಾರಿನ ಮುನಿಸಿಗೆ ಭತ್ತದ ಬೆಳೆ ಕುಸಿದಿದೆ. ಭತ್ತದ ಬೆಳೆ ಕುಸಿದಿರೋ ಕಾರಣ ಅಕ್ಕಿಯ ಬೆಲೆ ಜಾಸ್ತಿ ಆಗಿದೆ. ಹತ್ರ 15 ದಿನಗಳಲ್ಲಿ ಸೋನಾ ಮಸೂರಿ ಅಕ್ಕಿ ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನು ಕಾಣ್ತಾ ಇದೆ. ರಾಜ್ಯದ ಭತ್ತದ ಕಣಜ ಅಂತ ಕರೆಸಿಕೊಳ್ಳುವ ಕೊಪ್ಪಳದಲ್ಲಿಯೇ ಈಗ ಅಕ್ಕಿಗೆ ಬರಗಾಲ ಅನ್ನುವಂಥದ್ದಿದೆ. ಭತ್ತದ ನಾಡಿನ ಅಕ್ಕಿ ಉದ್ಯಮದ ಮೇಲೆ ಬರದ ಬಿಸಿ ಅನ್ನುವಂಥದ್ದು ಈಗ ಮೂಡಿದೆ. ಸಂಕಷ್ಟಕ್ಕೆ ಸಿಲುಕಿದಂತಹ ಗಂಗಾವತಿಯ ಅಕ್ಕಿಯ ಉದ್ಯಮ ಈಗ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಕಳೆದ ವರ್ಷ ತುಂಗಭದ್ರಾ ಜಲಾಶಯದ ಟ್ರಸ್ಟ್ ಗೇಟ್ ಕಟ್ ಆಗಿ ಹಾನಿ ಅನ್ನುವಂಥದ್ದಾಗಿತ್ತು ಬೆಳೆಗಾರರಿಗೆ. ನೀರಿನ ಅಭಾವಕ್ಕೆ ಭತ್ತದ ಉತ್ಪಾದನೆ ಗಣನೀಯವಾಗಿ ಕುಸಿತವನ್ನು ಕಂಡಿತ್ತು. 2ನೇ ಬಾರಿ ಭತ್ತದ ಬೆಳೆಗೆ ಸರಿಯಾಗಿ ಪೂರೈಕೆಯಾಗಿರಲಿಲ್ಲ ನೀರು. ಈ ವರ್ಷ ಮುಂಗಾರು ಬಹಳ ದುರ್ಬಲವಾಗಿದೆ. ಭತ್ತದ ನಾಟಿ ಮಾಡದಂತಹ ರೈತರು ಈಗ ಜಾಸ್ತಿ ಆಗಿದ್ದಾರೆ. ಗಂಗಾವತಿಯ ಹಲವು ಅಕ್ಕಿ ಮಿಲ್ಗಳಿಗೆ ಕಚ್ಚಾ ವಸ್ತುಗಳೇ ಸಿಗ್ತಾ ಇಲ್ಲ. ನೆರೆಯ ರಾಜ್ಯಗಳಿಂದ ಭತ್ತವನ್ನು ಖರೀದಿಸಿ ಅಕ್ಕಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ಕಾಲ ಈಗ ಬಂದಿದೆ. ಇದು ಉತ್ಪಾದನಾ ವೆಚ್ಚ ಹೆಚ್ಚಿಸಿದಂತಹ ಮಿಲ್ ಮಾಲೀಕರು ವೆಚ್ಚವನ್ನು ಹೆಚ್ಚಿಸಿದೆ. ಇದು ಉತ್ಪಾದನೆಯ ವೆಚ್ಚವನ್ನು ಅಂತ ಮಿಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಭತ್ತದ ಕಣಜ ಅಂತ ಕರೆಸಿಕೊಳ್ಳುವಂತಹ ಗಂಗಾವತಿ, ಕೊಪ್ಪಳ, ಕಾರಟಗಿ, ಸಿಂಧನೂರು, ಸಿರುಗುಪ್ಪ ಹೀಗೆ ಅಲ್ಲಿ ವಿವಿಧ ತಳಿಯ ಅಕ್ಕಿಗಳನ್ನು ಬೆಳೆಯಲಾಗುತ್ತೆ. ಸೋನಾ ಮಸೂರಿ ಅಕ್ಕಿಗಳು ಈಗ ದೊಡ್ಡ ಪ್ರಮಾಣದ ರೇಟನ್ನು ಪಡೆದುಕೊಳ್ತಾ ಇದೆ. ಅಂದರೆ ಅದರ ರೇಟ್ ಜಾಸ್ತಿ ಆಗ್ತಾ ಇದೆ. ಕಳೆದ ಬಾರಿ ಒಳ್ಳೆ ಬೆಳೆ ಬೆಳಿಬೇಕು ಅಂತಂದರೆ ತುಂಗಭದ್ರಾ ಜಲಾಶಯದ ಟ್ರಸ್ಟ್ ಗೇಟ್ ಕಟ್ಟಾಗಿ ಸರಿಯಾದ ರೀತಿಯ ನೀರಿನ ಸರಬರಾಜು ಆಗಲಿಲ್ಲ. ಈ ಬಾರಿ ಬೆಳಿಬೇಕು ಅಂತಂದರೆ ಸರಿಯಾದಂತಹ ಮಳೆ ಇಲ್ಲ. 2ನೇ ಬೆಳೆಗೆ ಸರಿಯಾದಂತಹ ಮುಂಗಾರಿನ ದುರ್ಬಲ ಅನ್ನುವಂಥದ್ದು ಕಾಣ್ತಾ ಇದೆ. ಆದ್ದರಿಂದ ನಾಟಿನೇ ಮಾಡಿಲ್ಲ ಬಹುತೇಕ ರೈತರು ಆ ಭಾಗದಲ್ಲಿ. ಜಾಗತಿಕ ಅಕ್ಕಿ ವ್ಯಾಪಾರದಲ್ಲಿ ಭಾರತದ್ದೇ ಮುಂಚೂಣಿ. ಭಾರತೀಯ ಅಕ್ಕಿಗೆ ಜಾಗತಿಕ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಭಾರಿ ಡಿಮ್ಯಾಂಡ್ ಇದೆ. ವಿದೇಶಕ್ಕೆ ಅತಿ ಹೆಚ್ಚು ಅಕ್ಕಿ ರಫ್ತು ಮಾಡ್ತಾ ಇರುವಂತಹ ಭಾರತ. ಅಕ್ಕಿ ಬೆಲೆಯನ್ನು ನಿಯಂತ್ರಿಸಲು ಕೇಂದ್ರದ ಪ್ರಯತ್ನ ವಿಫಲವಾಗಿದೆ. ಅಕ್ಕಿ ರಫ್ತು ಬೆಲೆಯನ್ನು ಮತ್ತೊಮ್ಮೆ ಹೆಚ್ಚಿಸಿದೆ ಕೇಂದ್ರ ಸರ್ಕಾರ. ಬೆಲೆ ಅನ್ನುವಂಥದ್ದು ಜಾಸ್ತಿ ಮಾಡಿದೆ. OMSS ಅಡಿಯಲ್ಲೂ ಕೂಡ ಅಕ್ಕಿಯನ್ನು ಮೀಸಲು ಇಡಬೇಕು. ಅದರ ಬೆಲೆ ಕೂಡ ಈಗ ಹೆಚ್ಚಳ ಅನ್ನುವಂಥದ್ದಾಗಿದೆ. ಇದರಿಂದ ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆ ಏರಿಕೆ ಅನ್ನುವಂಥದ್ದಾಗಿದೆ. ಜುಲೈ 10 ರಿಂದ 11ರವರೆಗೆ ಹೆಕ್ಟಾರ್ಗಳಲ್ಲಿ 11.5 ಮೀಟರ್ ಹೆಕ್ಟಾರ್ಗಳಲ್ಲಿ ಭತ್ತವನ್ನು ಬಿತ್ತನೆ ಮಾಡಲಿಕ್ಕಿದ್ದಾರೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 12.6 ಮೀಟರ್ ಹೆಕ್ಟಾರ್ ಬಿತ್ತನೆಯಾಗಿತ್ತು. ಬರಗಾಲದ ಭೀತಿಯ ನಡುವೆ ಈಗ ಜನ ತತ್ತರಿಸಿದ್ದಾರೆ, ಶಾಕಿಗೆ ಒಳಗಾಗಿದ್ದಾರೆ. ಅಕ್ಕಿಗೂ ಕೂಡ ಎಲ್ಲಿ ಮುಂದೆ ಬರಗಾಲ ಬಂದು ಬಿಡುತ್ತೋ ಅಂತ. ಯಾವುದೋ ಸಾಮಾನ್ಯವಾದಂತಹ ನೀರಿಲ್ಲದಂತಹ ಪ್ರದೇಶದಲ್ಲಿ ಬರಗಾಲ ಬರೋದಲ್ಲ, ನೀರಾವರಿ ಪ್ರದೇಶದಲ್ಲಿ ನಿರಂತರವಾಗಿ ನೀರಿನ
ಅಭಾವವನ್ನೇ ನೋಡದೇ ಇರುವಂತಹ ಪ್ರದೇಶದಲ್ಲಿ ಈಗ ಅಕ್ಕಿಗೆ ಬರಗಾಲ ಬರ್ತಾ ಇದೆ. ನಾನು ಆಗಲೇ ಹೇಳಿದೆ, ಕೊಪ್ಪಳ, ಗಂಗಾವತಿ, ಕಾರಟಗಿ, ಸಿರುಗುಪ್ಪ, ಸಿಂಧನೂರು, ಹೀಗೆ ಕಲ್ಯಾಣ ಕರ್ನಾಟಕದ ರಾಯಚೂರು, ಮಾನ್ವಿ, ಕಲ್ಯಾಣ ಕರ್ನಾಟಕದ ಕೆಲ ಭಾಗಗಳಲ್ಲಿ ಈಗ ಅಕ್ಕಿಗೆ ಬರಗಾಲ ಅನ್ನುವಂಥದ್ದು ಬರ್ತಾ ಇದೆ. ಬೆಳೆನೇ ಇಲ್ಲ, ಮಳೆನೇ ಇಲ್ಲ. ಮುಂಗಾರಿನ ಮಳೆಯ ಕೊರತೆಯಿಂದ ಅನೇಕ ಜನ ರೈತರು ಭತ್ತವನ್ನು ನಾಟಿನೇ ಮಾಡಿಲ್ಲ. ಕಳೆದ ಬಾರಿ ತುಂಗಭದ್ರಾ ಜಲಾಶಯದ ಟ್ರಸ್ಟ್ ಗೇಟ್ ಕಟ್ಟಾಗಿ ನೀರಿನ ಅಭಾವ ಇತ್ತು. ಈ ಬಾರಿ ಮಳೆಯಿಂದ ಈ ಒಂದು ಹೊಡೆತ ಬಿದ್ದಿದೆ. ಅದರ ಜೊತೆಗೆ ಜಾಗತಿಕ ಅಕ್ಕಿ ವ್ಯಾಪಾರದಲ್ಲಿ ಭಾರತದ್ದೇ ಮುಂಚೂಣಿ. ಬೇರೆ ಬೇರೆ ದೇಶಗಳಿಗೆಲ್ಲ ನಮ್ಮ ದೇಶದ ಅಕ್ಕಿಯೇ ಸರಬರಾಜು ಆಗ್ತಾ ಇತ್ತು. ಅದರಲ್ಲೂ ಕರ್ನಾಟಕದ ಅಕ್ಕಿ ಇನ್ನೂ ಹೆಚ್ಚಿನ ವಿಶೇಷ ಸ್ಥಾನಮಾನಗಳನ್ನು ಜಾಗತಿಕ ಮಟ್ಟದಲ್ಲಿ ಪಡೆದುಕೊಂಡಿತ್ತು. OMS ಅಡಿಯಲ್ಲೂ ಕೂಡ ಅಕ್ಕಿಯ ಮೀಸಲು ಬೆಲೆ ಹೆಚ್ಚಳ ಅನ್ನುವಂಥದ್ದಾಗಿದೆ. ಇದರಿಂದ ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿಯ ಬೆಲೆ ಏರಿಕೆಯಾಗಿದೆ. ಬಟ್ ಕೇಂದ್ರ ಈ ಬೆಲೆ ಏರಿಕೆಯನ್ನು ನಿಲ್ಲಿಸುವಲ್ಲಿ ವಿಫಲವಾಗಿದೆ. ಪ್ರಯತ್ನ ಪಟ್ಟಿದ್ದರೆ ಅಟ್ಲೀಸ್ಟ್ ಏನಾದರೂ ಅಕ್ಕಿಯ ಬೆಲೆಯನ್ನು ಇಳಿಸಬಹುದಿತ್ತು. ಬಟ್ ಅದು ಆಗಲಿಲ್ಲ, ಹೋಗಲಿಲ್ಲ.